ಹಿಂದೆ ವೈಫ್ ಅವನೇ ಕರ್ಕೊಂಡ್ಬರ್ಬೇಕು. ಚೆನ್ನಾಗಿ ಕೇಳ್ತಿದ್ದೀರಾ ಆ್ಯಂಡ್ ಕಮೆಂಟ್ ಆಗ್ತಿದ್ದೀರಾ ನಿಮ್ಮ ಮಮ್ಮಿ ಸಣ್ಣ ಆಗಿದ್ದಾರೆ ಏನು ಮಾಡ್ತಿದ್ದಾರೆ ಅಂತೆಲ್ಲ. Hey guys, welcome back to our YouTube channel Crazy Sisters Sun-kissed guys. And ಇಲ್ಲಿ ನಮ್ಮ ಆಂಟಿ ಕ್ಲೋಸ್ ಆಗಿದೆ. ಸೊ ಏನು ಇವತ್ತು ಗೆಸ್ಟ್ ಮಾಡಿ ಸೊ ಆ ಕಡೆ ಹೋಗ್ಬೇಕಂತ ಬನ್ನಿ. ಸೊ ಇವತ್ತೇನು ವ್ಲಾಗ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಗೈಸ್. ಅಲ್ಲೇನಕ್ಕೆ ಹೋಗಿದ್ದಾರೆ ಅವರೇ ಬರ್ಬೋದು ತಾನೇ ಈ ಕಡೆ. ಸೊ ರೋಡ್ ಹೋಗ್ಬೇಕು 1 ಕಿಲೋಮೀಟರ್. ಯಾ ಸೊ ಗಾಯ್ಸ್, ಈ ವಿಡಿಯೋ ಏನು ಸ್ಪೆಷಲ್ ಅಂತಂದರೆ ತುಂಬ ಚೆನ್ನಾಗಿ ಕೇಳ್ತಿದ್ದೀರಾ ಆ್ಯಂಡ್ ಕಮೆಂಟ್ ಆಗ್ತಿದ್ದೀರಾ ನಿಮ್ಮ ಮಮ್ಮಿ ಸಣ್ಣ ಆಗಿದ್ದಾರೆ ಏನು ಮಾಡ್ತಿದ್ದಾರೆ ಅಂತೆಲ್ಲ ನಾವು ಹೇಳ್ತೀವಿ ಅಂತಲೇ ಇದ್ದೀವಿ. ಸೊ ಅದಕ್ಕೆ ರಿಲೇಟೆಡ್ ಇವತ್ತೊಂದು ಫಂಕ್ಷನ್ ಇದೆ ಆ್ಯಂಡ್ ಮಮ್ಮಿ ಅವಾಗವಾಗ ಹೋಗ್ತಿರ್ತಾರೆ. ಬಟ್ ಇವತ್ತು ಫ್ಯಾಮಿಲಿ ಡೇ ಇದೆ. ಸೊ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ಆಟೋಲ್ಲಿ ಹೋಗ್ತಿದ್ದೀವಿ. ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಏನೋ ಒಂದು ಕಾಲ್ ಥರ ಇರುತ್ತೆ. ಸೊ ಏನೋ ಡ್ಯಾನ್ಸ್ ಇರುತ್ತೆ ಗೇಮ್ಸ್ ಇರುತ್ತೆ, ಏನೇನೋ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಬ್ಲಾಗ್ ಮಾಡಿ ತೋರಿಸೋಣ ಅಂತ. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ವೀಡಿಯೋಲಿ ನಾವು ಹೇಳ್ತೀವಿ ಏನು ಮಾಡಬೇಕು, ಹೆಂಗೆ ಸಣ್ಣ ಆಗೋದು ಅಂತಂದು. ಓಕೆ ಬನ್ನಿ ಇವಾಗ ಹೋಗೋಣ. ಆ್ಯಂಡ್ ಎಲ್ಲರೂ ಮೀಟ್ ಮಾಡಿಸ್ತೀನಿ ಮಮ್ಮಿ ಫ್ರೆಂಡ್ಸ್ನ ಎಲ್ಲ. ನೀನು ಹೆಂಗೆ ಬೆಳಿಗ್ಗೆ ಅಂತಿದ್ಯಾ? ನಾನು ಬೆಳಕಿದ್ದೀನಿ, ಅದಕ್ಕೆ ಬೆಳಿಗ್ಗೆ ಕಾಣಿಸ್ತೀನಿ. ಮಮ್ಮಿ ಇಲ್ಲಿ ನೋಡಿ, ನಾನೇ ದಪ್ಪ ಕಾಣ್ತಿದ್ದೀನಿ ಒಬ್ಬಳಿಗೆ. ಬಂದಿವಿ ಆ್ಯಂಡ್ ಮಮ್ಮಿಗೊಂದು ಕನ್ಫ್ಯೂಷನ್ ಇದೆ. ಮಮ್ಮಿಗೆ ಮಮ್ಮಿ ಫ್ರೆಂಡ್ಸ್ ನೋಡಿ, ಯಶೋಧ ಆಂಟಿ ಮಾತ್ರ ನಮಗೆ ಗೊತ್ತು. ಹಾಯ್ ಮಾಡಿ ವ್ಲಾಗ್. ಹಾಯ್ ಹಾಯ್ ಮಾಡು. ಹಾಯ್ ಏ ಅಷ್ಟು ನಾಚಿಕೆ. ಹಾಯ್ ದೀಕ್ಷಾ. ಹಾಯ್. ಆಗ ಸೆಂಟ್ರಿಗೆ ಹೋಗ್ಬಿಡ್ತಾಳೆ ಅಷ್ಟೇ. ಹಾಯ್ ಹಾಯ್. ಹೇ ಗಾಯ್ಸ್, ಸೊ ಅನ್ಕೊತಿರ್ತೀರ ಏನು ನಡೀತಿದೆ, ಏನು ಕರೆಕ್ಟಾಗಿ ಹೇಳ್ತಾನೆ ಇಲ್ಲ ಹೇಳು ಅಂತ. ಸರಿ ಅಂತ ವಾಯ್ಸ್ ಓವರ್ ಕೊಡೋಕ್ಕೆ ಬಂದೆ. ಸೊ ಈವೆಂಟ್ ಸ್ಟಾರ್ಟ್ ಆಯಿತು. ಯಾವುದೇ ಈವೆಂಟ್ ಸ್ಟಾರ್ಟ್ ಆದರೂ ಫಸ್ಟ್ ಏನು ಮಾಡ್ತೀವಿ ಹೇಳಿ, ಲ್ಯಾಂಪ್ ಲೈಟ್ ಮಾಡ್ತೀವಿ. ಸೊ ಅದೇ ಇಲ್ಲಿ ನಡೀತಿರೋದು. ಆ್ಯಂಡ್ ಅದಕ್ಕೆ ಮುಂಚೆ ಫ್ರೆಶ್ ಕೊಟ್ಟರು, ಕುಡಿದ್ಬಿಟ್ಟು ಕುತ್ಕೊಂಡಿದ್ವಿ ಮಾತಾಡ್ಕೊಂಡು ಎಲ್ಲರ ಹತ್ರ. ಆಮೇಲೆ ಈವೆಂಟ್ ಸ್ಟಾರ್ಟ್ ಆಯಿತು. ಸೊ ಎಲ್ಲರಿಗೂ ಪ್ರೈಸ್ ಎಲ್ಲ ಕೊಡ್ತಿದ್ರು ಒಂದೊಂದೇ. ಸೊ ಒಂದೊಂದಕ್ಕೆ ಒಂದೊಂದು ಥರ ಪ್ರೈಸ್ ಎಲ್ಲ ಇತ್ತು. ಆ್ಯಂಡ್ ಕಪಲ್ಸ್ ಯಾರ್ಯಾರಿದ್ರು ಅವರೆಲ್ಲ ಕರೆಸ್ಬಿಟ್ಟು ಒಂದು ಗೇಮ್ ಆಡಿಸಿದ್ರು. ಅದೆಲ್ಲ ಚೆನ್ನಾಗಿತ್ತು. ಸಿಂಗಲ್ ಒಂದು ಕೈಗೆ ಎರಡು ಕೈಗೆ ವೈಫ್ ಹಿಂದೆ ವೈಫ್ ಅವನೇ ಕರ್ಕೊಂಡ್ಬರ್ಬೇಕು. ಸೊ ಕಣ್ಣಿಗೆ ಬಟ್ಟೆ ಕಟ್ಟಿ ಅವ್ರ ವೈಫ್ನ ಹುಡುಕೋದು ಆ ಥರ ಎಲ್ಲ ಮಾಡಿದ್ರು. ಆ್ಯಂಡ್ ಸಿಂಪಲ್ ಕ್ವೆಶನ್ಸ್ ಕೇಳಿದ್ರು ಅವ್ರ ವೈಫ್ ಬಗ್ಗೆ. ಆ್ಯಂಡ್ ಎಲ್ಲರಿಗೂ ರೋಸ್ ಕೊಟ್ಟರು. ಆಮೇಲೆ ಯಾರು ವಿನ್ ಆದರೂ ಅವ್ರಿಗೊಂದು ಗಿಫ್ಟ್ ಕೂಡ ಕೊಟ್ಟರು. ಆ್ಯಂಡ್ ಇದು ಕೂಡ ಬೇರೆ ಗಿಫ್ಟ್ ಕೊಟ್ಟಿದ್ರು ಅವ್ರಿಗೆ. ಅನಿಸ್ತಿದೆ
ಪೀರಿಯಡ್ 16 kg ವೆಯ್ಟ್ ಲಾಸ್ ಮಾಡ್ಬೋದು. ಹೆಸರು ನಾಗಭೂಷಣ್ ಅಂತ ಹೇಳಿ ಒಟ್ಟು 11.5 kg ವೆಯ್ಟ್ ಲಾಸ್. ಹೆಸರು ದಿವ್ಯಾ ಅಂತ ಒಟ್ಟು 15 kg ವೆಯ್ಟ್ ಲಾಸ್ ಆಗಿದೆ. ಹೆಸರು ಶ್ರೀದೇವಿ ಅಂತ 13 kg ವೆಯ್ಟ್ ಲಾಸ್ ಆಗಿದೆ. ಲಕ್ಷ್ಮಿ 23 kg ವೆಯ್ಟ್ ಲಾಸ್. ನಾನು ರೂಪ 30 kg ವೆಯ್ಟ್ ಲಾಸ್ ಆಗಿದೆ. ನಾನು ಅರುಣಾ 41 kg ವೆಯ್ಟ್ ಲಾಸ್ ಆಗಿದೆ. ಹೆಸರು ಮಾನಸ 10 kg ವೆಯ್ಟ್ ಲಾಸ್. ಹಾಯ್, ನಾನು ಆಶಾ. ನನ್ನ ವೆಯ್ಟ್ ಲಾಸ್ 18 kg. 18 kg. ಹಾಯ್, ನಾನು ಪದ್ಮಾ. ನಾನು 28 kg ವೆಯ್ಟ್ ಲಾಸ್ ಮಾಡ್ತೀನಿ. ಹೆಸರು ಶಾಲಿನಿ 11 kg ವೆಯ್ಟ್ ಲಾಸ್ ಆಗಿದೆ. ಸೊ ಇವರೆಲ್ಲ ಚಾಲೆಂಜಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೋಡಿದ್ರಲ್ಲ ಎಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ ಅಂತ. ಸೊ ಅವ್ರಿಗೆಲ್ಲ ಒಂದೊಂದು ರೋಸ್ ಕೊಟ್ಟು ಲಕ್ಷ್ಮೀ ಕುಮಾರ್ ದಿವ್ಯಾ ಭಾಸ್ಕರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇವರೇ ಟಾಪರ್. ಶಾಲೆ ಟಾಪ್ ಆಗೋರು ಯಾರು ಇರ್ಬೋದು? ಶಾಲಿನಿ ವೇಣು ಆನ್ ದ ಸ್ಟೇಜ್. ಸೊ ಅವರಿಗೆ ಟಾಪ್ 5 ಗಿಫ್ಟ್ಸ್ ಕೊಟ್ಟು ನೆಕ್ಸ್ಟು ಟಾಪ್ ಅಂಬಾಸಿಡರ್ಸ್ ಅಂತ ಇವರಿಗೆ ಗಿಫ್ಟ್ಸ್ ಎಲ್ಲ ಕೊಟ್ಟರು. ಸೊ ಈ ಥರ ಎಲ್ಲ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ. ಆವಾಗ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ಥರ ಅಚೀವ್ಮೆಂಟ್ಸ್ಗೆ ಅಪ್ರಿಸಿಯೇಷನ್ ಮಾಡಿ ಫನ್ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಮಮ್ಮಿಗೂ ಲಾಸ್ಟ್ ಟೈಮ್ 10 kg ವೆಯ್ಟ್ ಲಾಸ್ ಅಚೀವ್ಮೆಂಟ್ ಟ್ರೋಫಿ ಎಲ್ಲ ಕೊಟ್ಟಿದ್ರು. ಅದು ಲೈಫ್ ಸ್ಟೈಲ್ ಡೇ, ನಾವೆಲ್ಲ ಹೋಗೋಕ್ಕಾಗಲ್ಲ. ಫ್ಯಾಮಿಲಿ ಡೇಗೆ ನಾವು ಹೋಗ್ಬೋದು. ಸೊ ಅದು ವ್ಲಾಗ್ ಮಾಡಿದ್ದಿಲ್ಲ. ಮಮ್ಮಿ ಮಿನಿ ವ್ಲಾಗ್ ಪೋಸ್ಟ್ ಮಾಡಿದ್ದಾರೆ. ಸೊ ಮಮ್ಮಿ ಅಕೌಂಟ್ನ ಚೆಕ್ ಮಾಡಿ. ಅದಾದ್ಮೇಲೆ ಒಂದು ಸ್ಕಿಟ್ ಮಾಡಿದ್ರು. ತುಂಬ ಕಡಿಮೆ ಟೈಮಲ್ಲಿ ಚೆನ್ನಾಗಿ ಮಾಡಿದ್ರು. ರಿಪೇರಿ ಮಿಷನ್ ಕೊಟ್ಟಿದ್ರಂತಲ್ಲ ಆಗಲೇ ಕಳ್ಸ್ಕೊಟ್ಟವ್ರೆ. ನನ್ನ ಮಕ್ಕಳೆಲ್ಲ ಹಾಕೊಂಡೇ ಇಲ್ವಲ್ಲಪ್ಪ. ಮಿಷಿನ್ ಎಲ್ಲ ಬಿಟ್ಟು ನೀವು ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿ ಗಿಫ್ಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಆ್ಯಂಡ್ ಮಮ್ಮಿ ರಿಸಲ್ಟ್ಸ್ ಬಗ್ಗೆ ಹೇಳ್ಬೇಕಂತಂದರೆ ತುಂಬ ಚೆನ್ನಾಗಿದ್ದಾರೆ. ಆ್ಯಂಡ್ ವೆಯ್ಟ್ ಲಾಸ್ ಅಲ್ಲದೆ ಎಷ್ಟೊಂದು ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಹೆಡ್ ಶೋಲ್ಡರ್ ಪಿಕ್. ಯಾರು ಫಸ್ಟ್ ಪಿಕ್ ಮಾಡಿದ್ದು? ಯಾರು ಫಸ್ಟ್ ಪಿಕ್ ಮಾಡಿದ್ದು? ಇದು ಬರೀ ವೆಯ್ಟ್ ಲಾಸ್ಗಲ್ಲ, ವೆಯ್ಟ್ ಗೇನ್ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಮಕ್ಳಿಗಾಗಿರ್ಬೋದು, ವಯಸ್ಸಾದವ್ರಿಗೆ ಸ್ಟ್ರೆಂತು ಎಲ್ಲದಕ್ಕೂ ಇದು ಆಗುತ್ತೆ. ಆ್ಯಂಡ್ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಗ್ಲೋಯಿಂಗ್ ಆಗಿ. ಆ್ಯಕ್ಚುಲಿ ಗಾಯ್ಸ್, ಇವರು ಏನು ಪ್ರಮೋಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅವ್ರಿಗೆ ಇಷ್ಟ ಆದರೆ ಬಂದು ತೊಗೊಳ್ತಾರೆ, ಆ ಥರ ಎಲ್ಲ ಹೇಳ್ತಾರೆ. ಸೊ ಅದಕ್ಕೆ ನಾನು ಅಷ್ಟು ವ್ಲಾಗ್ ಮಾಡಿಲ್ಲ. ಆ್ಯಂಡ್ ನಾನು ಒಬ್ಳಿಗೆ ವಿಡಿಯೋ ಮಾಡೋಕ್ಕೆ ಕೇಳಿದರು, ನಾನು ವ್ಲಾಗ್ ಮಾಡ್ತೀವಿ ಅಂತ ಕೇಳಿದ್ದಕ್ಕೆ. ಸೊ ಅದಕ್ಕೆ ಫುಲ್ ಖುಷಿ ಆಯಿತು ಅವ್ರಿಗೆ ವಿಡಿಯೋ ಕಳಿಸ್ದಾಗ ನೋಡಿಬಿಟ್ಟು.
ಮಾತಾಡ್ಕೊಂಡು ಏನು ಬ್ಲಾಗ್ ಮಾಡಿಲ್ಲ. ಆಮೇಲೆ ಊಟ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆ ಮಾತಾಡಿಕೊಂಡು ಈವೆಂಟ್ ಎಂಜಾಯ್ ಮಾಡಿಕೊಂಡು. ಗಾಯ್ಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತನು ಮನೆ ಇಲ್ಲಿರೋದು, ಯಾವಾಗೂ ಹೇಳ್ತಿದ್ಲು ಬಂಡೆ ಮಕ್ಕಳು ಮಾತ್ರ ಅಂತ. ಸೊ ಸ್ನ್ಯಾಪ್ ನೋಡಿಬಿಟ್ಟು ಎಲ್ಲೇ ಇದೆಯಾ ಅಂತ ಕೇಳು, ಇಲ್ಲೇ ಇದ್ದೀನಿ ಅಂತಂದರೆ ಬಾ ಅಂದು. ಬಟ್ ನಮ್ಮ ಹತ್ರ ಗಾಡಿ ಇಲ್ವಲ್ಲ, ನಡ್ಕೊಂಡು ಹೋಗೋದು ನಮ್ಗಾಗಲ್ಲ. ಸೊ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಇದಕ್ಕೂ ಏನೋ ಆಗಿದೆ ಇವತ್ತು. ಸೊ ಮನೆಗೆ ಹೋಗೋಣ.